ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನನ್ನ ಸಣ್ಣ ಲಾಗು ನಾನು 90% ಅಡುಗೆ ಮನೆಯಲ್ಲೇ ಕಳೀತೀನಿ. ಯಾಕಂದರೆ ನಮ್ಮ ಮನೇಲಿ 4 ಥರ 3 ಥರ ತಿಂಡಿ ಬೇಕು, 3-4 ಥರ ಪಲ್ಯ ಬೇಕು. ನೋಡಿ ಇವಾಗ ಇದು ಗೋರಿಕಾಯಿ ತೋರಿಸ್ತಾ ಇದ್ದೀನಿ. ಈ ಗೋರಿಕಾಯಿ ಸಣ್ಣಕ್ಕೆ ಹಚ್ಕೊಟ್ಟಿದ್ದೀನಿ, ಇದು ಪಲ್ಯ ಮಾಡಬೇಕು. ಈ ಕಡೆ ನೋಡಿ ಬೀನ್ಸ್ ತೋರಿಸ್ತಾ ಇದ್ದೀನಿ, ಬೀನ್ಸ್ದು ಪಲ್ಯ ಮಾಡಬೇಕು. ಆಮೇಲೆ ನೋಡಿ ಈ ಕಡೆ ನಾನು ಹೀರೆಕಾಯಿ ತೋರಿಸ್ತಾ ಇದ್ದೀನಿ, ಇದು ಹೀರೆಕಾಯಿ ಪಲ್ಯ. ನನ್ನ ತುಂಬ ಜನ ಕೇಳಿದ್ರು, ಏನು ಸಿಸ್ಟರ್ 2-3 ಥರ ತಿಂಡಿ 3-4 ಥರ ಪಲ್ಯ ಅಂತ. ಹೌದು, ನಮ್ಮ ಮನೇಲಿ ದಿನಾ ಇಷ್ಟು ಬೇಕು. 90% ನಾನು ಅಡುಗೆ ಮನೆಯಲ್ಲೇ ಕಾಲ ಹಾಕ್ತೀನಿ. ಬೆಳಗ್ಗೆ ನಾನು ದೋಸೆ ಲೈವಲ್ಲಿ ತೋರಿಸಿದ್ದೆ, ದೋಸೆ ಮಾಡಿದ್ದು, ಮತ್ತು ನನಗೆ ಚಪಾತಿ ತೋರಿಸಿದ್ದೆ. ಇವಾಗ ನೋಡಿ ಟೊಮೆಟೊ ರೈಸ್ ತೋರಿಸ್ತಾ ಇದ್ದೀನಿ. ನಾನು ಟೊಮೆಟೊ ರೈಸ್ ಮಾಡಿದ್ದೀನಿ. ಟೊಮೆಟೊ ರೈಸ್ ಇವಾಗ ನಮ್ಮ ಮನೇಲಿ 3 ಥರ 4 ಥರ ತಿಂಡಿ ನಾನು ಲೈವಲ್ಲೇ ತೋರಿಸಿದೆ, ಚಪಾತಿ ದೋಸೆ. ಇವಾಗ ನೋಡಿ ಮಧ್ಯಾಹ್ನಕ್ಕೆ ಒಂದು ಸಿಂಪಲ್ ಆದ ಟೊಮೆಟೊ ರೈಸ್ ಮಾಡಿದ್ದೀನಿ. ಟೊಮೆಟೊ ಚಿತ್ರಾನ್ನ ಅಂತ ಹೇಳ್ಬೋದು. ನಾವು ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ. ನಾನು ಟೊಮೆಟೊ ಚಿತ್ರಾನ್ನ ಪುಳಿಯೋಗರೆ ಅದು ಇದು ತಿನ್ನಲ್ಲ. ನಾನು ಏನಿದ್ರೇನು ಅನ್ನ ಸಾರು ತಿಂತೀನಿ. ಬೆಳಗ್ಗೆ ಚಪಾತಿ ತಿಂದೆ. ಆಮೇಲೆ ಇವಾಗ ನೋಡಿ ಈ ಗೋರಿಕಾಯಿ ಪಲ್ಯ ಮಾಡಬೇಕು ನೈಟ್ ಆಗೋಷ್ಟರಲ್ಲಿ. ಇದು ಬೀನ್ಸ್ ಪಲ್ಯ ಮಾಡಬೇಕು, ಮತ್ತು ಅದ್ರ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ ನಾನು ತುಂಬ ಅಡುಗೆನೇ ಜಾಸ್ತಿ ಮಾಡ್ತಾಯಿರ್ತೀನಿ. ಇಲ್ಲಿ ಚಪಾತಿ ಹಿಟ್ಟಿದೆ, ಇದು ಚಪಾತಿ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ನಾನು ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಬೆಳಗ್ಗೆ ಲೈವಲ್ಲಿ ಟೊಮೆಟೊ ಗೊಜ್ಜು ತೋರಿಸಿದ್ದೀನಿ. ನೋಡಿ ಇಷ್ಟು ಟೊಮೆಟೊ ಗೊಜ್ಜು. ಇದು 1 kg ಟೊಮೆಟೊನ ಈ ಥರ ಗಟ್ಟಿಯಾಗಿ ಗೊಜ್ಜು ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಇದು ಟೊಮೆಟೊ ಗೊಜ್ಜು ರೈಸಿಗೂ ಚೆನ್ನಾಗಿರುತ್ತೆ, ಆಮೇಲೆ ಚಪಾತಿಗೂ ಚೆನ್ನಾಗಿರುತ್ತೆ ಅಂತ ನೋಡಿ ಟೊಮೆಟೊ ಗೊಜ್ಜು ಗಟ್ಟಿಯಾಗಿ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಈ ಅಡುಗೆ ವಿಡಿಯೋ, ಸಿಂಪಲ್ಲಾದ ವೆಜ್ ಅಡುಗೆ, ಸಿಂಪಲ್ಲಾದ ವೆಜ್ಜು. ನಾನ್ ವೆಜ್ಜು ಯಾವಾಗಲೂ ಮಾಡ್ತಾಯಿರ್ತೀನಿ. ತುಂಬ ನಾನ್ ವೆಜ್ ಮಾಡ್ತೀನಿ, ಫಿಶ್ಶು, ಚಿಕನ್ನು, ಮಟನ್ನು ಎಲ್ಲ. ಯಾರಿಗೆಲ್ಲ ಈ ಸಿಂಪಲ್ ನಾನ್ ವೆಜ್ ಅಡುಗೆ ಇಷ್ಟ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್. ಹೇಳ್ತೀನಿ ನೋಡಿ. ಅದ್ರ ಜೊತೆಗೆ ಎಷ್ಟೊಂದು ಪಾತ್ರೆ ಇದೆ, ತೊಳೆದಿದ್ದೀನಿ. ಎಲ್ಲ ಪಾತ್ರೆ ತೊಳೆದಿದ್ದೀನಿ. ಒಂದು ಬಟ್ಲು ಪಾತ್ರೆ ತೊಳೆದಿದ್ದೀನಿ. ತುಂಬ ಪಾತ್ರೆ ಇತ್ತು, ಎಲ್ಲ ತೊಳೆದಿದ್ದೀನಿ. 90% ನಾನು ಕಿಚನಲ್ಲೇ ಕಳೆದುಬಿಡ್ತೀನಿ ಫ್ರೆಂಡ್ಸ್. ನಾವು ಅದಕ್ಕೆ ಹೇಳೋದು, ಈ ಲೇಡೀಸ್ ಅನ್ನೋರಿಗೆ ರೆಸ್ಟು ರಜಾ ಅನ್ನೋದೇ ಇಲ್ಲ. ಮಾಡ್ತಾನೆ ಇರಬೇಕು. ನಮಗೆ ಯಾವಾಗ ನೆಮ್ಮದಿ ಅಂದರೆ ಒಂದೇ ಸಲ ಮೇಲೆ ಹೋಗುವಾಗ ಅನಿಸುತ್ತೆ. ನನಗಂತೂ ಅಡುಗೆ ಮನೇಲಿ ಕೆಲಸ ಮಾಡಿ ನಾನು 2 ಅವರ್ ದಿನಕ್ಕೆ ಮಲಗೋದು. ನೈಟು 2 ಅವರ್ ಮಲಗ್ತೀನಿ ಅಷ್ಟೇ. 3 ಹೊತ್ತು 90% ಕಿಚನಲ್ಲೇ ಇರ್ತೀನಿ. ನನ್ನ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ತುಂಬ ಮನೆಗಳಲ್ಲಿ ಒಂದು ಅನ್ನ ಸಾರು, ಒಂದು ಹಪ್ಪಳ, ರಸಮ್ ಅಷ್ಟೇ ಮಾಡೋದು. ನಮ್ಮ ಮನೇಲಿ ಹಾಗೆಲ್ಲ ಬೆಳಗ್ಗೆ 3 ಥರ ತಿಂಡಿ, ಮಧ್ಯಾಹ್ನಕ್ಕೆ 3 ಥರ ಪಲ್ಯ, ಸಾರು, ರಸಮ್ ಎಲ್ಲ ಮಾಡಬೇಕು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಕಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ.